ಧರ್ಮಸ್ಥಳದಲ್ಲಿ 13ನೇ ಪಾಯಿಂಟ್ ಶೋಧಕ್ಕೆ ಸಿದ್ಧತೆ ಆರಂಭ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ನೇತ್ರಾವತಿ ತೀರಕ್ಕೆ ಎಸ್ಐಟಿ ಅವರು ಎಂಟ್ರಿ ಆಗ್ತಾರೆ. 13ನೇ ಪಾಯಿಂಟ್ ಬಳಿ ಟೆಂಟ್ ಕಂಬ ತಂದಂತ ಸಿಬ್ಬಂದಿ ಪ್ರತಿದಿನ 11 ಗಂಟೆಯ ನಂತರ ಎಸ್ಐಟಿ ಅವರು ಕಾರ್ಯೋನ್ಮುಖರಾಗ್ತಾರೆ. ಇವತ್ತು ಕೂಡ 11 ಗಂಟೆಯ ನಂತರ ಈಗ ಎಸ್ಐಟಿಯ ಟೀಮ್ ಪಾಯಿಂಟ್ ನಂಬರ್ 13ನೇ ಪಾಯಿಂಟ್ನ ಉತ್ಖನನಕ್ಕೆ ಈಗ ಕೌಂಟ್ ಡೌನ್ ಶುರುವಾಗಿದೆ. ಧರ್ಮಸ್ಥಳದಲ್ಲಿ 13ನೇ ಪಾಯಿಂಟ್ ಶೋಧಕ್ಕೆ ಸಿದ್ಧತೆ. ಕೆಲವೇ ಕ್ಷಣಗಳಲ್ಲಿ ನೇತ್ರಾವತಿ ತೀರಕ್ಕೆ ಟೀಮ್ ಬರಲಿದೆ. ನಿಮಗೆ ಆ ಪಾಯಿಂಟನ್ನು ತೋರಿಸ್ತಾ ಇದ್ದೀವಿ. ಇದೇ 13ನೇ ಪಾಯಿಂಟ್. ಇಲ್ಲಿ ಈಗ ಈ ಟೆಂಟ್ ಕಂಬಗಳನ್ನು ತಂದಿದ್ದಾರೆ. ಈಗ ಯಾಕಂದರೆ ಸ್ವಲ್ಪ ಓಪನ್ ಆಗಿರುವಂಥ ಸ್ಪೇಸ್ ಆಗಿರೋದ್ರಿಂದ ಇಲ್ಲಿ ಸೊ ಅಲ್ಲಿ ಕಂಬಗಳನ್ನು ಹಾಕಿ ಸುತ್ತ ಈಗ ಕವರ್ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ನಿನ್ನೆ ಸಂಜೆ ಸ್ವಲ್ಪ ಘರ್ಷಣೆ ಆಗಿತ್ತಲ್ಲಿ. ಅದಾದ ನಂತರ ಈಗ ಇವತ್ತು ಪೊಲೀಸರು ಕಂಟ್ರೋಲ್ಗೆ ತಂದಿದ್ದಾರೆ. ಸೊ 13ನೇ ಪಾಯಿಂಟ್ನ ಸುತ್ತಮುತ್ತ ಭಾರೀ ಖಾಕಿ ಭದ್ರತೆಯನ್ನು ಒದಗಿಸಲಾಗಿದೆ. ನೀವೀಗ ನೋಡ್ತಾ ಇದ್ರೆ ಈಗ ಆ ಶಾಮಿಯಾನದ ಕಂಬಗಳು ಬರುತ್ತಲ್ಲ, ಅದನ್ನು ಈಗ ಮೆಟಲ್ ಪೈಪ್ಗಳನ್ನು ತಂದಿದ್ದಾರೆ, ಈಗ ಪಿಲ್ಲರ್ಗಳನ್ನು. ಇನ್ನು ಧರ್ಮಸ್ಥಳದ ಬಂಗ್ಲಗುಡ್ಡದಲ್ಲಿ ಇಂದು ಅಸ್ಥಿಪಂಜರಕ್ಕಾಗಿ ಶೋಧ. ಬಂಗ್ಲಗುಡ್ಡದ 13ನೇ ಪಾಯಿಂಟ್ ಅಂತ ಇದೀಗ ಎಲ್ಲರ ಚಿತ್ತ. 13ನೇ ಪಾಯಿಂಟ್ ಅಲ್ಲಿ ಇಂದು ಪರೀಕ್ಷೆ ನಡೆಸಲಿರುವಂತ ಎಸ್ಐಟಿ 13ನೇ ಪಾಯಿಂಟ್ ಶೋಧಕ್ಕೆ ಜಿಪಿಆರ್ ಟೆಕ್ನಾಲಜಿಯನ್ನ ಬಳಸಲಾಗುತ್ತಾ? ಸೊ ಈಗ 13ನೇ ಪಾಯಿಂಟ್ ಅಂತ ಎಲ್ಲರ ಚಿತ್ತ ಇರೋದು. ಸೊ ಜಿಪಿಆರ್ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಟೆಕ್ನಾಲಜಿಯನ್ನು ಬಳಸಲಾಗುತ್ತಾ? ಸೊ ಆ ಮೂಲಕ ಹೆಚ್ಚಿನ ಅಂದರೆ ಅಲ್ಲಿ ಮಣ್ಣು ಅಗಿಯದೆ ಮಣ್ಣಿನೊಳಗೆ ಭೂಮಿಯೊಳಗೆ ಏನು ವಸ್ತುಗಳಿದೆ ಸೊ ಅದನ್ನು ಸ್ಕ್ಯಾನ್ ಮಾಡುವಂಥ ಒಂದು ಟೆಕ್ನಾಲಜಿ ಜಿಪಿಆರ್. ರೇಡಿಯೋ ವೇವ್ಗಳನ್ನು ಬಳಸಿ ಒಳಗೆ ಉತ್ಖನನ ಮಾಡುವಂಥ ಪ್ರಕ್ರಿಯೆ. ಸೊ ಜಿಪಿಆರ್ ಬಗ್ಗೆ ತಜ್ಞರ ಸಲಹೆಯನ್ನು ಪಡಿತಿರುವಂಥ ಎಸ್ಐಟಿ ಜಿಪಿಆರ್ ತಂತ್ರಜ್ಞಾನ ಬಳಕೆ ಬಗ್ಗೆ ಪ್ರಣಬ್ ಮೊಹಾಂತಿ ಚರ್ಚೆ ನಡೆಸ್ತಾ ಇದ್ದಾರೆ. ಸೊ ಭೂಮಿಯನ್ನು ಅಗೆಯೋ ಬದಲು ಜಿಪಿಆರ್ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರನ್ನು ಬಳಸೋ ಮೂಲಕ ಆ ಭಾಗದಲ್ಲಿ ಭೂಮಿಯ ಒಳಗೆ ಏನಿದೆ ಸೊ ಅದನ್ನು ನೀವೀಗ ನೋಡ್ತಾ ಇರೋದೇ ಜಿಪಿಆರ್. ಸೊ ಆ ಒಂದು ಸಾಧನದ ಮೂಲಕ ಮೇಲೆ ಮಾನಿಟರ್ ಇರುತ್ತೆ, ಟ್ಯಾಬ್ ಇರುತ್ತೆ. ಸೊ ಅದರಲ್ಲಿ ಡಿಸ್ಪ್ಲೇ ಆಗುತ್ತೆ ಒಳಗಿರುವಂಥ ಒಂದು ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಟೆಕ್ನಾಲಜಿ ಮೂಲಕ. ಸೊ ಜಿಪಿಆರ್ ತಂತ್ರಜ್ಞಾನದ ಬಳಕೆ ಮೂಲಕ ಅಸ್ಥಿಪಂಜರ ಪತ್ತೆ ಸಾಧ್ಯತೆ ಇದೆ. ಭೂಮಿಯಡಿ ಹುದುಗಿರುವಂಥ ಅಸ್ಥಿಪಂಜರಗಳ ಪತ್ತೆಗೆ ಸಹಕಾರಿಯಾಗುತ್ತೆ. ಪಾಯಿಂಟ್ ನಂಬರ್ 13ರಲ್ಲಿ ಪರೀಕ್ಷೆ ನಡೆಸೋದಕ್ಕೆ ಎಸ್ಐಟಿ ಚಿಂತನೆಯನ್ನು ನಡೆಸಿದೆ. ಭೂಮಿ ಅಗೆಯೋ ಬದಲು ಜಿಪಿಆರ್ ತಂತ್ರಜ್ಞಾನ ಬಳಸಿ ಶೋಧ ಮಾಡೋಕೆ ಮುಂದಾಗ್ತಾ ಇರೋದು. ಇದು ಮೊನ್ನೆಯಿಂದ ಈ ಒಂದು ಡಿಮ್ಯಾಂಡ್ ಇತ್ತು, ಜಿಪಿಆರ್ ಅನ್ನು ಬಳಸಿ. ಯಾಕಂದರೆ ಎಲ್ಲ ಕಡೆ ಮಣ್ಣನ್ನು ಅಗೆಯೋದಕ್ಕಿಂತ ಹೊಸದಾಗಿರುವಂಥ ಟೆಕ್ನಾಲಜಿಗಳನ್ನು ಬಳಸೋ ಮೂಲಕ ಭೂಮಿಯ ಒಳಗೆ ಏನಿದೆ ಇದೆಲ್ಲವನ್ನು ಕೂಡ ಈ ಗಣಿಗಾರಿಕೆ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಈ ಪೈಪ್ಲೈನ್ಗಳು ಹಾದು ಹೋಗಿದ್ರೆ ಅಲ್ಲೇನಾದರೂ ಕಾರ್ಯಾಚರಣೆ ಮಾಡುವಂಥದ್ದಿದ್ರೆ ಸೊ ಆಗ ಮಣ್ಣನ್ನು ಅಗಿಯದೆ ಭೂಮಿಯ ಒಳಗೆ ಏನಿದೆ ಸೊ ಜಿಪಿಆರ್ ತಂತ್ರಜ್ಞಾನವನ್ನು ಬಳಸೋ ಮೂಲಕ ಅದರಿಂದ ರೇಡಿಯೋ ವೇವ್ಸ್ ಏನಿದೆ ಅದು ಹೋಗಿ ಯಾವುದಾದ್ರೂ ವಸ್ತುಗೆ ಹಿಟ್ಟಾಗಿ ಮತ್ತೆ ವಾಪಸ್ ರಿಫ್ಲೆಕ್ಟ್ ಆದರೆ ಆಗ ಅಲ್ಲೊಂದು ವಸ್ತು ಇರುವಂಥದ್ದು ಅಲ್ಲಿ ರೆಕಾರ್ಡ್ ಆಗುತ್ತೆ ಆ ಒಂದು ಮಾನಿಟರ್ನಲ್ಲಿ. ಸೊ ನಂತರ ಅದನ್ನು ಸಿಸ್ಟಮ್ಗೆ ಕನೆಕ್ಟ್ ಮಾಡಿ ಒಳಗೆ ಏನಿತ್ತು, ಏನಾದರೂ ವಸ್ತುಗಳಿದೆಯಾ, ಅಸ್ಥಿಪಂಜರನ ಅಥವಾ ಏನಾದರೂ ಮೆಟಲ್ ಇದೆಯಾ, ಇದೆಲ್ಲವನ್ನು ಕೂಡ ಫೈಂಡ್ ಔಟ್ ಮಾಡ್ಬೋದು. ಇನ್ನು ಅಸ್ಥಿಪಂಜರ ಶೋಧ ಕೇಸ್ನಲ್ಲಿ ಮತ್ತೊಂದು ಬೆಳವಣಿಗೆ. ಅನಾಮಧೇಯ ದೂರುದಾರನ ಪರ ನಿಂತಂತ ಮತ್ತೊಬ್ಬ ವ್ಯಕ್ತಿ ದೂರುದಾರನನ್ನ ಎಸ್ಐಟಿ ವಶದಲ್ಲಿ ಇರಿಸಿಕೊಳ್ಳೋದಕ್ಕೆ ಅರ್ಜಿ. ಎಸ್ಐಟಿಗೆ ಅರ್ಜಿ ಸಲ್ಲಿಸಿದಂತ ನಡ ಗ್ರಾಮದ ಶ್ಯಾಮ್ ಸುಂದರ್ ಬೆಳ್ತಂಗಡಿಯ ನಡ ಗ್ರಾಮದ ನಿವಾಸಿ ಅವರೊಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈಗ ಅನಾಮಿಕ ವ್ಯಕ್ತಿ 13 ಸ್ಥಳವನ್ನ ಈಗಾಗಲೇ ತೋರಿಸಿದ್ದಾನೆ. 12 ಸ್ಥಳಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಹೀಗಾಗಿ ದೂರುದಾರನಿಗೆ ಭದ್ರತೆ ಅಗತ್ಯ ಅನ್ನೋ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಸೊ ಮುಸುಕುದಾರಿ ದೂರುದಾರನ ಪರವಾಗಿ ಈಗ ನಿಂತಿರೋದು ಮತ್ತೊಬ್ಬ ವ್ಯಕ್ತಿ. ಸೊ ಅನಾಮಧೇಯ ದೂರುದಾರನ ಪರ ನಿಂತ ಮತ್ತೊಬ್ಬ ವ್ಯಕ್ತಿ. ಈಗ ಇನ್ನು ಮುಸುಕುದಾರಿ ದೂರುದಾರ ವಕೀಲರ ಜೊತೆ ಹೋಗಿ ವಾಸಿಸ್ತಾ ಇರೋದು ಮಂಗಳೂರಿನ ರೂಮ್ನಲ್ಲಿ ನೆಲೆಸುವಂತ ಮಾಹಿತಿ ಬಂದಿದೆ. ಆದರೆ ಕೆಲ ದಿನಗಳಿಂದ ದೂರುದಾರ ಉಜಿರೆಯಲ್ಲಿ ವಾಸವಾಗಿರುವಂಥದ್ದಿದೆ. ಖಾಸಗಿ ವ್ಯಕ್ತಿ ಮನೆಯಲ್ಲಿ ಉಳಿದುಕೊಳ್ಳುವ ಬಗ್ಗೆ ಮಾಹಿತಿ ಇದೆ. ವಕೀಲರು ಖಾಸಗಿ ವ್ಯಕ್ತಿ ಬಳಿ ಬಿಟ್ಟರೆ ಸಾಕಷ್ಟು ಅನುಮಾನ ಮೂಡುತ್ತೆ. ನಿಷ್ಪಕ್ಷಪಾತವಾದಂಥ ತನಿಖೆ ಹೇಗೆ ನಡೆಯೋದಕ್ಕೆ ಸಾಧ್ಯ ಅಂತ ಈಗ ಅರ್ಜಿ ಸಲ್ಲಿಸಿರೋದು. ಗಂಭೀರ ಪ್ರಕರಣದಲ್ಲಿ ಎಸ್ಐಟಿ ಸುಪರ್ದಿಯಲ್ಲೇ ಇರಿಸಬೇಕು. ಇದು ಬೆಳ್ತಂಗಡಿ ಎಸ್ಐಟಿ ಅಧಿಕಾರಿಗಳಿಗೆ ಶ್ಯಾಮ್ ಸುಂದರ್ ಅರ್ಜಿ. ಅಂದರೆ ಈ ಅರ್ಜಿಯಲ್ಲಿ 2 ವಿಚಾರಗಳನ್ನು ಗಮನಿಸ್ಬೋದು. ಒಂದು, ಈತ ಯಾರ ಜೊತೆ ಇರ್ತಾನೆ ಏನು ಅನ್ನೋದ್ರ ಬಗ್ಗೆ ಅನುಮಾನ ಮೂಡುತ್ತೆ. ಎರಡನೇದಾಗಿ ಆತನಿಗೆ ಸೇಫ್ಟಿ ಕೂಡ ಬೇಕು ಅಂತ. ಇನ್ನು ಹಿಂಬರಹವನ್ನು ಕೊಡಲಾಗಿದೆ. ದೂರನ್ನ ಕಳಿಸಿದ್ದಾರೆ. ಈಗ ದೂರು ಕೊಟ್ಟಂಥ ವ್ಯಕ್ತಿಯನ್ನ ಹಿಂಬರಹ ಕೊಟ್ಟು ಆಮೇಲೆ ಕಳಿಸಿದ್ದಾರೆ ಎಸ್ಐಟಿ ಸಹಾಯಕ ತನಿಖಾಧಿಕಾರಿ. ತಾವು ನೀಡಿದಂಥ ಅರ್ಜಿಯನ್ನು ಸ್ವೀಕರಿಸಿ ಪರಿಶೀಲನೆ ಮಾಡ್ತೇವೆ. ಯಾವುದೇ ಅಪರಾಧ ಕೃತ್ಯದ ಮಾಹಿತಿ ಮತ್ತು ದೂರು ಇದ್ದರೆ
ಮೊದಲು ಸ್ಥಳೀಯ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ಸಲ್ಲಿಸಬೇಕು. ದೂರು ಅರ್ಜಿ ನೀಡಿದಂಥ ವ್ಯಕ್ತಿಗೆ ಸಲಹೆ ನೀಡಿದರು SIT ಟೀಮ್ನವರು. ದೂರುದಾರನ ಪರ ನಿಂತಿದ್ದವರಿಗೆ ಹಿಂಬರಹವನ್ನು ಕೊಟ್ಟಿದ್ದಾರೆ. SIT ಹಿಂಬರಹವನ್ನು ನಾವು ಗಮನಿಸೋದಾದರೆ ನೀವು ಇಲ್ಲಿ ನೋಡ್ಬೋದಲ್ಲಿ. ತಾವು ನೀಡಿದಂಥ ಅರ್ಜಿಯನ್ನು ನಾವು ಸ್ವೀಕರಿಸಿ ಪರಿಶೀಲನೆ ಮಾಡ್ತೇವೆ. ಯಾವುದೇ ಅಪರಾಧದ ಕೃತ್ಯ ಮಾಹಿತಿ ಅಥವಾ ದೂರಿದ್ರೆ ಮೊದಲು ಸ್ಥಳೀಯ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ತಿಳಿಸ್ಬೇಕಲ್ಲಿ, ಪೊಲೀಸ್ ಸ್ಟೇಷನ್ಗೆ ತಿಳಿಸ್ಬೇಕು ಅಂತ ಹೇಳಿದ್ದಾರೆ. ಇದು ಒಂದು ಕಡೆ 13ನೇ ಪಾಯಿಂಟ್. ಇವತ್ತು ಉತ್ಖನನ ಇನ್ನೇನು ಕೆಲವು ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಅದರ ಜೊತೆಗೆ ಈಗ SITಗೆ ಬಂದಿರುವಂಥ ದೂರಿನಲ್ಲಿ ಈ ಆತ ವಾಸಿಸ್ತಾ ಇರುವಂಥ ವಿಚಾರ ಜೊತೆಗೆ ಆತ SIT ಸುಪರ್ದಿಯಲ್ಲಿರಬೇಕು ಅನ್ನೋದು. ಇದೀಗ ಈ ಶೋಧ ಕಾರ್ಯ ಏನು ಪಾಯಿಂಟ್ ನಂಬರ್ 13 ಆಗ್ತಿದೆ. ಅಲ್ಲಿಂದ ಪೃಥ್ವಿರಾಜ್ ಹಾಗೆ SIT ಕಚೇರಿ ಬಳಿಯಿಂದ ಅಶೋಕ್ ಇಬ್ಬರು ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಮೊದಲು ಪೃಥ್ವಿ ಬಳಿ ಹೋಗೋದಾದ್ರೆ, ಪೃಥ್ವಿ, ನಿನ್ನೆ ರಾತ್ರಿ ಆದಂಥ ಒಂದು ಘರ್ಷಣೆಯ ನಂತರ ಇದೀಗ ಮತ್ತೆ ಶಾಂತವಾಗಿರೋ ಹಾಗೆ ಕಾಣಿಸ್ತಾ ಇದೆ ಈ ಭಾಗ. ಇವತ್ತು ಏನೇನು ಆಗ್ಬೋದು? 13ನೇ ಪಾಯಿಂಟ್ ಭಾಳ ಕುತೂಹಲ ಮೂಡಿಸಿದೆ. ಎಷ್ಟೊತ್ತಿಗೆ ಆರಂಭ ಆಗುತ್ತೆ? ಯಾವೆಲ್ಲ ಸಿದ್ಧತೆಗಳನ್ನು ಪಾಯಿಂಟ್ ನಂಬರ್ 13ರಲ್ಲಿ ಮಾಡಲಾಗಿದೆ? ಅವಿನಾಶ್, ಪಾಯಿಂಟ್ ನಂಬರ್ 13ರಲ್ಲಿ ಇವತ್ತು ಉತ್ಖನನ ಆಗುತ್ತೆ ಅನ್ನೋದು ಒಂದು ರೀತಿ ಪಕ್ಕ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ನಿನ್ನೆ ಇಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡು ಕೊನೆ ಕ್ಷಣದಲ್ಲಿ ಇಲ್ಲಿಂದ ಎಲ್ಲರೂ ಕೂಡ ಬೇರೆ ಕಡೆಗೆ ಶಿಫ್ಟ್ ಆಗಿದ್ರು. ಆದರೆ ಇವತ್ತು ಇಲ್ಲಿಗೆ ಶಾಮಿಯಾನದ ಒಂದು ಕಂಬಗಳೇನು ಪೌಲ್ ಕಂಬಗಳೇನಿದೆ ಅದನ್ನ ಇಲ್ಲಿಗೆ ತಂದು ಇಡುವಂತ ಕೆಲಸವನ್ನು ಕೂಡ ಈಗ ಮಾಡಿರುವಂಥದ್ದು. ಸದ್ಯಕ್ಕೆ ಪಾಯಿಂಟ್ ನಂಬರ್ 13ರಲ್ಲಿ ಆತ ಸಾಕಷ್ಟು ದೊಡ್ಡ ಪ್ರದೇಶವನ್ನ ಗುರುತು ಮಾಡಿರುವಂಥದ್ದು. ಸಾಕಷ್ಟು ದೊಡ್ಡ ಪ್ರದೇಶವನ್ನ ಗುರುತು ಮಾಡಿರೋದ್ರಿಂದ ಇಲ್ಲಿಗೆ ಏನು ಒಂದು ಸಾಕಷ್ಟು ಜಾಗವನ್ನು ಡಿಗ್ ಮಾಡಲಿಕ್ಕೆ ಬೇಕಾಗಿರೋದ್ರಿಂದ ಒಂದು ಸ್ವಲ್ಪ ಡಿಲೇ ಆಗ್ತಾ ಇದೆ ಎಂದು ಅಲ್ಲಿ ಪೌಲ್ಗಳನ್ನ ನೋಡಬಹುದಾಗಿದೆ. ಅಂದ್ರೆ ಈ ಒಂದು ಪೌಲ್ಗಳನ್ನ ಇಲ್ಲೇ ತಂದು ಇಟ್ಕೊಂಡಿರುವಂಥದ್ದು. ಅಂದ್ರೆ ಈ ಒಂದು ಪಾಯಿಂಟ್ ನಂಬರ್ 13ರಲ್ಲಿ ಇನ್ನೇನು ಕೆಲವು ಕ್ಷಣಗಳಲ್ಲಿ ಈ ಒಂದು ಎಲ್ಲ ಶಾಮಿಯಾನ ಸುತ್ತುವರೆದು ಹಾಕುವಂತ ಕಾರ್ಯ ಕೂಡ ಅದಾಗುತ್ತೆ. ಅದಾದ ಬಳಿಕ SIT ಅಧಿಕಾರಿಗಳು ಇಲ್ಲಿಗೆ ಆಗಮಿಸ್ತಾರೆ. ಆಗಮಿಸಿ ಇಲ್ಲಿ ಉತ್ಖನನ ಕಾರ್ಯವನ್ನು ಆರಂಭಿಸುವಂಥದ್ದು. ಇಲ್ಲಿ ನೋಡಬಹುದಾಗಿದೆ ಈ ಒಂದು ಪಾಯಿಂಟ್ ನಂಬರ್ 13 ಏನಿದೆ, 13 ದೊಡ್ಡ ವಿಸ್ತೀರ್ಣ ಇರುವಂಥದ್ದು. ಅದರ ಮಧ್ಯದಲ್ಲಿ ಈ ಒಂದು ಅಂದ್ರೆ ಇದೇನು ಲೈಟ್ ಕಂಬ ಒಂದಿದೆ, ಅದ್ರ ಜೊತೆಗೆ ಒಂದು ಟ್ರಾನ್ಸ್ಫಾರ್ಮ್ ರೀತಿಯ 2 ಕಂಬ ಏನಿದೆ ಅದು ಎರಡೂ ಕೂಡ ಅದ್ರ ಒಳಗಡೆ ಇರುವಂಥದ್ದು. ಇಲ್ಲಿ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಇವನ್ನೆಲ್ಲ ತೆಗೆಯುವಂಥದ್ದು ಮತ್ತೆ ಇಲ್ಲಿ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸುವಂಥ ಅವಶ್ಯಕತೆ ಇರುತ್ತೆ. ಇನ್ನು ಅದ್ರ ಪಕ್ಕದಲ್ಲೇ ಕಿಂಡಿ ಅಣೆಕಟ್ಟು ಇರೋದ್ರಿಂದ ಅಣೆಕಟ್ಟಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಇಲ್ಲಿ ಈ GPR ಅನ್ನ ಬಳಸುವಂತಹ ಪ್ರಕ್ರಿಯೆಗೂ ಕೂಡ ಚಾಲನೆ ಸಿಕ್ಕಿರುವಂಥದ್ದು. ಅಂದ್ರೆ ಇಲ್ಲೇನಾದರೂ ಸಾಕಷ್ಟು ಯಥೇಚ್ಛವಾಗಿ ಹೆಣಗಳನ್ನು ಇಲ್ಲಿ ಹೂತಾಕಿದ್ದೆ ಅಂತ ಹೇಳಿ ಆತ ಏನು ಅನಾಮಿಕ ದೂರುದಾರ ಹೇಳಿದ್ದ, ಇಲ್ಲಿ ಆ ಒಂದು ಹೆಣಗಳನ್ನ 1 by 1 ಡಿಗ್ ಮಾಡೋದಕ್ಕಿಂತ ಈ ಒಂದು ರಡಾರ್ನ ತೆಗೆದುಕೊಂಡು ಬಂದು ಅದನ್ನ ನೋಡಿ ಎಲ್ಲಾದರೂ ಆ ಒಂದು ಪತ್ತೆಯಾದಂಥ ಸಂದರ್ಭದಲ್ಲಿ ಅದನ್ನ ತೆಗಿಬಹುದು ಅನ್ನೋ ಚಿಂತನೆಯಲ್ಲೂ ಕೂಡ ಈಗ SIT ಅಧಿಕಾರಿಗಳಿದ್ದಾರೆ. ಮತ್ತೆ ಹೇಳಿ ಈ ಒಂದು ಪ್ರದೇಶ ಈಗ ಕಳೆದ 5-6 ವರ್ಷಗಳಿಂದ ಇಲ್ಲಿ ಮನೆ ಕಟ್ಟಂತಹ ಒಬ್ಬರು ಒಂದು 80 ರಿಂದ 90 ಲೋಡ್ ಮಣ್ಣನ್ನು ಇಲ್ಲಿಗೆ ಹಾಕಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಅದರಿಂದ ಅದು ಜಾಸ್ತಿ ಆಳದಲ್ಲಿ ಇರುವ ಸಾಧ್ಯತೆಗಳಿದೆ ಅನ್ನೋದು ವಿಚಾರ ಕೂಡ ಈಗ ಗೊತ್ತಾಗಿರುವಂಥದ್ದು. ಸದ್ಯಕ್ಕೆ ಕರ್ನಾಟಕದಲ್ಲಿ 2-3 ಖಾಸಗಿ ಕಂಪನಿಗಳ ಹತ್ರ ಈ ಒಂದು GPR ಅಂದರೆ ಆ ತಂತ್ರಜ್ಞಾನ ಇರುವಂತಹ ಮೆಷಿನ್ಗಳು ಇರುವಂಥದ್ದು. ಸರ್ಕಾರದಲ್ಲಿ ಯಾವುದೇ ರೀತಿ ಇಂತಹ ಈ ಫೆಸಿಲಿಟಿ ಇಲ್ಲ. ಸೊ ಕೇಂದ್ರ ಸರ್ಕಾರದಲ್ಲಿ ಇದ್ರೂ ಕೂಡ ಇಲ್ಲಿಗೆ ಪತ್ರ ಬರೆದ್ರೆ 3-4 ತಿಂಗಳಾಗುತ್ತೆ ಬರೋದು ಅಂತ ಹೇಳೋದ್ರಿಂದ ಈಗ ಸದ್ಯಕ್ಕೆ ಖಾಸಗಿ ಆಗಿ ಇರುವಂಥ ವ್ಯಕ್ತಿಗಳೇನು ಹೊಂದಿದ್ದಾರೆ ಅದನ್ನೇ ತರಿಸ್ಕೊಳ್ಳುವಂಥ ಸಾಧ್ಯತೆಗಳಿದೆ. ತರಿಸ್ಕೊಳ್ಬೇಕು ಅನಿಸಿದ್ರೆ ಸೊ ಅದರಲ್ಲಿ ದಿನಕ್ಕೆ 1 ರಿಂದ 1.5 ಲಕ್ಷ ಬಾಡಿಗೆ ಕೂಡ ಇದೆ. ಸೊ ಅದನ್ನ ಮೇಂಟೈನ್ ಮಾಡಲಿಕ್ಕೆ ಒಬ್ಬ ಅಂದರೆ ಅದನ್ನ ಶೋಧ ಮಾಡಲಿಕ್ಕೆ ವಿಜ್ಞಾನಿಯೇ ಆಗಬೇಕು. ಅದ್ರ ಜೊತೆ 4-5 ಜನರು ಸಪೋರ್ಟರ್ಸ್ ಅಂದರೆ ಕಾರ್ಮಿಕರು ಬೇಕಾಗುತ್ತೆ ಅನ್ನೋದು. ಸದ್ಯಕ್ಕೆ ನಿನ್ನೆ ಏನು ಅಹಿತಕರ ಘಟನೆ ನಡೀತು ಅದರಿಂದಾಗಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಕೊಟ್ಟಿರೋದು ನೋಡಬಹುದಾಗಿ. ಅಂದರೆ ಪಾಯಿಂಟ್ ನಂಬರ್ 13ರ ನನ್ನ ಹಿಂಭಾಗ ನೋಡೋದಾದ್ರೆ ಇಲ್ಲಿ ಪೊಲೀಸರ ಭದ್ರತೆ ಕೂಡ ಜಾಸ್ತಿ ಮಾಡಿರುವಂಥದ್ದು. ಏನು ಪಾಯಿಂಟ್ಗಳಲ್ಲಿ ಪ್ರತಿನಿತ್ಯ 2 ಗನ್ಮ್ಯಾನ್ಗಳನ್ನು ಹಾಕಲಾಗ್ತಾ ಇತ್ತು. ಆದರೆ ಇವತ್ತು ಒಂದೊಂದು ಪಾಯಿಂಟ್ನಲ್ಲಿ ಇವಾಗ 4 ಜನ ಗನ್ಮ್ಯಾನ್ಗಳನ್ನು ಹಾಕಿರುವಂಥದ್ದು. ISD ಸಿಬ್ಬಂದಿಗಳು ಅವ್ರನ್ನೆಲ್ಲವನ್ನು ಕೂಡ ಇಲ್ಲಿಗೆ ಈಗ ಹಾಕಿರುವಂಥದ್ದು. ಸದ್ಯಕ್ಕೆ ಈ ಒಂದು ಪಾಯಿಂಟ್ನಲ್ಲಿ ಶೋಧ ಕಾರ್ಯ ಇನ್ನೇನು ಅಂದರೆ ಪ್ರತಿ ನಿತ್ಯ ನಡೆಯುವಂತೆ 11 ರಿಂದ 11:30 ಸುಮಾರಿಗೆ ಇಲ್ಲಿಗೆ ತಲುಪಿ ಈ ಒಂದು ಶೋಧ ಕಾರ್ಯವನ್ನು ಆರಂಭಿಸ್ತಾರೆ. ಆದರೆ ಇವತ್ತು ಇನ್ನೂ ಮೀಟಿಂಗ್ನಲ್ಲೇ ಇರುವಂಥದ್ದು. ಅಲ್ಲಿಂದ ಹೊರಟ ನಂತರ ಇಲ್ಲಿಗೆ SIT ಅಧಿಕಾರಿಗಳು ಇಲ್ಲಿಗೆ ತಲುಪ್ತಾರ ಅನ್ನೋದನ್ನ ಇಲ್ಲಿ ನಾವು ಕಾದು ನೋಡಬೇಕಾಗಿದೆ. ಅವಿನಾಶ್, ಪೃಥ್ವಿ ಹಾಗೆ ಸಂಪರ್ಕದಲ್ಲಿ ಈಗ ಅಶೋಕ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಈ SITಗೆ ಬಂದಿರುವಂಥ ಅರ್ಜಿಗೆ ಸಂಬಂಧಪಟ್ಟಾಗಿ. ಅಶೋಕ್, ಇದೀಗ ಶ್ಯಾಮ್ ಸುಂದರ್ ಅವರು ಕಳಿಸಿರುವಂಥ ಅಥವಾ ಕೊಟ್ಟಿರುವಂಥ ಅರ್ಜಿಯನ್ನು ಗಮನಿಸಿದಾಗ ಅವರಿಗೆ ಒಂದು ಕಡೆ ಈ ಸೇಫ್ಟಿ ಬಗ್ಗೆನೂ ಕೂಡ ಅಲ್ಲಿ ಮೆನ್ಷನ್ ಮಾಡ್ತಾರೆ, ಇನ್ನೊಂದು ಕಡೆ ಇದು ಪಾರದರ್ಶಕವಾಗಿ ನಡಿಬೇಕು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಅವರ ಒಂದು ಉದ್ದೇಶ ಇರೋ ಹಾಗೆ ಕಾಣಿಸ್ತಾ ಇದೆ. ಸೊ ಏನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದಕ್ಕೆ ಕೊಟ್ಟಿರುವಂಥ ಹಿಂಬರಹ ಏನಿದೆ ಅಂತ?
ಹೌದು ಅವಿನಾಶ್, ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಶವ ಹೂತಾಕಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅನಾಮಿಕ ದೂರುದಾರ ವ್ಯಕ್ತಿಯಿಂದನೇ ಆತನನ್ನು SIT ತನ್ನ ಸುಪರ್ದಿಯಲ್ಲಿಗೆ ಇರಿಸಿಕೊಂಡು ಈ ಒಂದು ತನಿಖೆಯನ್ನು ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ಇದೀಗ ದೂರು ಅರ್ಜಿ ಬಂದಿರತಕ್ಕಂಥದ್ದು. ಬೆಳ್ತಂಗಡಿ ತಾಲೂಕಿನ ನಡಾ ಗ್ರಾಮದ ಶ್ಯಾಮ್ ಸುಂದರ್ ಎನ್ನುವಂಥವ್ರು ಇಲ್ಲಿನ ಸ್ಥಳೀಯ ನಿವಾಸಿ. ಅವರು ಜೊತೆಗೆ ಅವರ ಜೊತೆ 4-5 ಮಂದಿ ಸಹಿ ಹಾಕಿ ಒಂದು ದೂರು ಅರ್ಜಿಯನ್ನು SITಗೆ ಸಲ್ಲಿಸಿರ್ತಕ್ಕಂಥದ್ದು. ಅದರಲ್ಲಿ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಈಗಾಗಲೇ ದೂರುದಾರ 13 ಪಾಯಿಂಟನ್ನು ಗುರುತಿಸಿದ್ದಾನೆ, ಅದರಲ್ಲಿ 12 ಮುಗ್ದೋಗಿದೆ, ಇನ್ನು 1 ಮಾತ್ರ ಬಾಕಿ ಇದೆ. ಆದರೆ ಈ ವ್ಯಕ್ತಿ ಏನಿದ್ದಾನೆ ಅನಾಮಿಕ ದೂರುದಾರ ವ್ಯಕ್ತಿ ಪ್ರಾರಂಭದ ದಿನಗಳಲ್ಲಿ ವಕೀಲರ ಜೊತೆ ಬರ್ತಾ ಇದ್ದ, ಅದಾದ ಬಳಿಕ ಮಂಗಳೂರಲ್ಲಿ ಹೋಗಿ ರೂಮ್ನಲ್ಲಿ ಉಳ್ಕೊಳ್ತಾ ಇದ್ದ. ಆದರೆ ಕೆಲ ದಿನಗಳಿಂದ ಈ ವ್ಯಕ್ತಿ ಉಜಿರೆಯಲ್ಲಿರ್ತಕ್ಕಂಥ ಖಾಸಗಿ ವ್ಯಕ್ತಿಯ ಮನೆಯೊಂದರಲ್ಲಿ ಉಳಿದುಕೊಳ್ತಾ ಇದ್ದಾನೆ. ಸೊ ಹೀಗಾಗಿ ಇದೊಂದು ಗಂಭೀರವಾದ ಪ್ರಕರಣ ಆಗಿರೋದ್ರಿಂದಾಗಿ ಈ ಪ್ರಕರಣ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಹೀಗಾಗಿ ಯಾವುದೇ ಖಾಸಗಿ ವ್ಯಕ್ತಿ ಅಥವಾ ವಕೀಲರ ಜೊತೆ ಆತನನ್ನು ಬಿಡೋದ್ರಿಂದಾಗಿ ಈ ಪ್ರಕರಣದ ತನಿಖೆ ಹಾದಿ ತಪ್ಪುವಂತ ಸಾಧ್ಯತೆ ಇದೆ. ಹೀಗಾಗಿ ತನಿಖೆ ಮುಗಿಯುವವರೆಗೂ ಕೂಡ ಆ ವ್ಯಕ್ತಿಯನ್ನು SIT ತನ್ನ ಸುಪರ್ದಿಗೆಯಲ್ಲಿ ಇರಿಸಿಕೊಂಡೇ ಈ ತನಿಖೆಯನ್ನು ಮುಂದುವರಿಸಬೇಕು ಎನ್ನುವಂತ ಒತ್ತಾಯವನ್ನು ಕೂಡ ಮಾಡಿ ಈ ದೂರರ್ಜಿಯನ್ನು ಸಲ್ಲಿಸಿದ್ದಾರೆ. ಇದೇ ಬೆಳ್ತಂಗಡಿಯಲ್ಲಿರ್ತಕ್ಕಂಥ SIT ಕಚೇರಿಗೆ ಶ್ಯಾಮ್ ಸುಂದರ್ ಅವರು ಈ ಒಂದು ದೂರರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇಲ್ಲಿನ ಈ ವಿಶೇಷ ತನಿಖಾ ದಳದ ಸಹಾಯಕ ತನಿಖಾ ಅಧಿಕಾರಿ ಅವರಿಗೆ ಹಿಂಬರವನ್ನು ಕೂಡ ನೀಡಿದ್ದಾರೆ. ತಾವು ಕೊಟ್ಟಂತ ದೂರು ಅರ್ಜಿಯನ್ನು ಈಗಾಗಲೇ ಪರಿಶೀಲನೆಯನ್ನು ಕೂಡ ಮಾಡಿದ್ದೇವೆ ಮತ್ತು ಇದು ಈ SITಗೆ ದೂರು ನೀಡುವುದಕ್ಕೂ ಮೊದಲು ತಾವು ತಮ್ಮ ಸ್ಥಳೀಯ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ಈ ಬಗ್ಗೆ ಅರ್ಜಿಯನ್ನು ಕೊಡಿ, ದೂರು ಅರ್ಜಿಯನ್ನು ಕೊಡಿ, ಅದಾದ ಬಳಿಕ ಮುಂದಿನ ತನಿಖಾ ಪ್ರಕ್ರಿಯೆಯನ್ನು ನಾವು ಮಾಡ್ತೇವೆ ಅಂತೇಳಿ. ಇಲ್ಲಿ ಗಮನಿಸಬೇಕು, SITಗೆ ನೇರವಾಗಿ ಯಾವುದೇ ದೂರು ಅರ್ಜಿಯನ್ನು ವಿಚಾರಣೆ ಮಾಡುವುದಕ್ಕೆ ಅಧಿಕಾರ ಇಲ್ಲ. ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಅಲ್ಲಿ ಆ ಬಗ್ಗೆ ಏನಾದರೂ ದೂರು ದಾಖಲಾದರೆ ಅದಾದ ಬಳಿಕ ಸರ್ಕಾರ SITಗೆ ಆ ದೂರು ಅರ್ಜಿಯ ಬಗ್ಗೆ ತನಿಖೆಯನ್ನು ಮಾಡಿಸೋದಕ್ಕೆ ಅಧಿಕಾರ ನೀಡುತ್ತೆ. ಸೊ ಇದೇ ಪ್ರೊಸೀಜರ್ ಆಗ್ತಾ ಇದೆ. ಸೊ ಈ ಅರ್ಜಿಯ ಬಗ್ಗೆ ಕೂಡ SIT ಆ ದೂರುದಾರರಿಗೆ ಸಲಹೆ ನೀಡಿದೆ, ತಾವು ತಮ್ಮ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರನ್ನು ನೀಡಿ ಎನ್ನುವಂಥದ್ದು. ಇನ್ನು ಈ ಹಿಂದಿನ ತನಿಖಾ ಪ್ರಕ್ರಿಯೆಗಳ ಬಗ್ಗೆ ಅಂದ್ರೆ ಆ ದೂರುದಾರ ವ್ಯಕ್ತಿ ಬರೋದನ್ನು ಗಮನಿಸಿದ್ರೆ ಯಾವಾಗಲೂ ಶೋಧ ಕಾರ್ಯಕ್ಕೆ ಹೋಗುವುದಕ್ಕಿಂತ ಮೊದಲು ಆತನ ಪರ ವಕೀಲರು ಆತನನ್ನು ಖಾಸಗಿ ಕಾರ್ನಲ್ಲಿ ಕರ್ಕೊಬಂದು SIT ಕಚೇರಿಗೆ ತಂದು ಒಪ್ಪಿಸ್ತಾರೆ. ಅದಾದ ಬಳಿಕ SIT ಅಧಿಕಾರಿಗಳು ಆತನನ್ನು ಕರ್ಕೊಂಡು ಎಲ್ಲಿ ಶೋಧ ಮಾಡಬೇಕು ಅಲ್ಲಿಗೆ ತಮ್ಮದೇ ಆದಂತಹ ಪೊಲೀಸ್ ವಾಹನದಲ್ಲಿ ಭದ್ರತೆಯ ಮೂಲಕ ಆತನನ್ನು ಕರ್ಕೊಂಡು ಹೋಗ್ತಾರೆ. ಶೋಧ ಕಾರ್ಯ ಮುಗ್ದಾದ ಬಳಿಕ ವಾಪಸ್ ಆ ದೂರುದಾರ ವ್ಯಕ್ತಿಯನ್ನು SIT ಕಚೇರಿಗೆ ಕರ್ಕೊಂಡು ಬರ್ತಾರೆ. ಅದಾದ ಬಳಿಕ ಆತನ ಪರ ವಕೀಲರು ತಮ್ಮದೇ ಆದಂತಹ ಖಾಸಗಿ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಿರೋದು ನಡೀತಾ ಇತ್ತು. ಆದ್ರೆ ಇದು ಆಗ್ಬಾರ್ದು ಎನ್ನುವಂಥದ್ದು ಈ ದೂರುದಾರನ ಒತ್ತಾಯ. ಹೀಗಾಗಿ ತನಿಖೆ ಮುಗಿಯುವವರೆಗೂ ಕೂಡ ಆ ದೂರುದಾರ ವ್ಯಕ್ತಿ ಏನಿದ್ದಾನೆ ಅನಾಮಿಕ ವ್ಯಕ್ತಿ ಆತನನ್ನು SIT ತನ್ನ ಸುಪರ್ದಿಗೆಯಲ್ಲಿ ಇರಿಸಿಕೊಂಡು ಈ ತನಿಖಾ ಪ್ರಕ್ರಿಯೆಯನ್ನು ಮಾಡಬೇಕು ಮತ್ತು ಈ ಪ್ರಕರಣದ ನಿಷ್ಪಕ್ಷಪಾತ ತನಿಖೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಈ ದೂರುದಾರ ಶ್ಯಾಮ್ ಸುಂದರ್ ಮಾಡಿರ್ತಕ್ಕಂಥದ್ದು. ಅವಿನಾಶ್, ಅಶೋಕ್, ಈಗ ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಆತನಿಗೆ SIT ಸುಪರ್ದಿಯಲ್ಲಿದ್ರೆ ಯಾವುದೇ ಕಮ್ಯುನಿಕೇಶನ್ ಇರೋದಿಲ್ಲ ಹೊರಗಿನವ್ರ ಜೊತೆಗೆ. ಈ ಸ್ಥಳೀಯರಲ್ಲಿ ಅಂದ್ರೆ ಒಂದು ಗುಂಪುಗಳ ಒಂದು ಆರೋಪ ಏನಿದೆ ಅಂತಂದ್ರೆ ಆತನ ಹಿಂದೆ ಒಂದು ಟೀಮ್ ಇದೆ, ಹಾಗೆ ಅವರು ಡೈರೆಕ್ಷನ್ ಕೊಡ್ತಿದ್ದಾರೆ ಅನ್ನೋ ರೀತಿಯಾಗಿ ಕೂಡ ಇದೆ. ಮೇ ಬಿ ಆ ನಿಟ್ಟಿನಲ್ಲಿ ಈ ಒಂದು ಅರ್ಜಿಯನ್ನು ಸಲ್ಲಿಸಿರ್ಬೋದು. ಯಾಕಂದ್ರೆ SIT ಸುಪರ್ದಿಯಲ್ಲಿದ್ರೆ ಬೇರೆಯವ್ರ ಜೊತೆ ಒಂದು ಕಮ್ಯುನಿಕೇಶನ್ ಇರೋದಿಲ್ಲ. ಹೊಸ ಪಾಯಿಂಟ್ಗಳನ್ನ ಆತ ತೋರಿಸಿದಂಥ ಸಂದರ್ಭದಲ್ಲೂ ಕೂಡ ಇಂಥ ಒಂದು ಅನುಮಾನ ಮೂಡಿತ್ತು ಅಂತ. ಎಕ್ಸಾಕ್ಟ್ ಆಗಿ ಅವಿನಾಶ್, ಇದೇ ಆಗ್ತಾ ಇರತಕ್ಕಂಥ ಮೊನ್ನೆಯಿಂದ ಈವರೆಗೆ ಆಗಿರ್ತಕ್ಕಂಥ ಪ್ರಕ್ರಿಯೆ ಏನಿದೆ, ಇಲ್ಲಿ ಸಂಜೆ ಅವರು ಏನು SIT ಅಧಿಕಾರಿಗಳು ಆತನ ತಂದು ಇಲ್ಲಿ ಬಿಡ್ತಾರೆ. ಆ ಬಳಿಕ ತನ್ನದೇ ಲಾಯರ್ಗಳ ಮುಖಾಂತರ ಆತ ಖಾಸಗಿ ಜಾಗಕ್ಕೆ ಹೋಗ್ತಿದ್ದಾನೆ. ಆದ್ರೆ ತನಿಖೆ ಅಂದ್ರೆ ಅವತ್ತು ಏನೇನಾಯ್ತು ಎನ್ನುವಂಥದ್ದು ಸಂಪೂರ್ಣ ಮಾಹಿತಿ ಹೊರಗಿನ ಜನರಿಗೆ ಗೊತ್ತಾಗುತ್ತೆ. ಅಲ್ಲಿ ಗೌಪ್ಯತೆಯನ್ನು ಕಾಪಾಡ್ಕೊಳ್ಬೇಕಾಗುತ್ತೆ. SIT ಅಧಿಕಾರಿಗಳ ತನಿಖೆ ಯಾವ ರೀತಿಯಾಗಿತ್ತು, ಏನೇನು ಪ್ರೊಸೀಜರ್ ಆಯಿತು ಎನ್ನುವಂಥದ್ದು, ಮತ್ತೆ ಉತ್ಖನನ ಮಾಡುವಂಥ ಟೈಮಲ್ಲಿ ಏನೇನು ಸಿಕ್ತು ಎನ್ನುವಂಥದ್ದು ಅತ್ಯಂತ ಗೌಪ್ಯವಾಗಿ ಇರಬೇಕಾಗುತ್ತೆ. ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಆ ಸಾಕ್ಷ್ಯ ದೂರುದಾರ ವ್ಯಕ್ತಿಯನ್ನು ವಾಪಸ್ ಆತನ ವಕೀಲರ ಜೊತೆ ಅಥವಾ ಇನ್ಯಾರೋ ವ್ಯಕ್ತಿಗಳ ಜೊತೆ ಕಳಿಸೋದ್ರಿಂದಾಗಿ ವಿಷಯಗಳು ಸೋರಿಕೆ ಆಗ್ತಿದೆ ಮತ್ತು ತಪ್ಪು ಮಾಹಿತಿಗಳು ಕೂಡ ಹೊರಗಿನ ಜನರಿಗೆ ಹೋಗ್ತಾ ಇದೆ. ಮೊನ್ನೆ ಗಮನಿಸಬೇಕು, SIT ಅಧಿಕಾರಿಯೊಬ್ಬರ ಮೇಲೆ ಎಲಿಗೇಷನ್ ಬಂತು. ಅಂದ್ರೆ ಆತ ಸ್ವತಃ ಮೂಲಗಳ ಮಾಹಿತಿಯ ಪ್ರಕಾರ ಸ್ವತಃ ದೂರುದಾರ ವ್ಯಕ್ತಿಯೇ ತನಗೆ ಆ ಅಧಿಕಾರಿ ಬೆದರಿಕೆಯನ್ನು ಹಾಕಿದ್ದಾರೆ ಎನ್ನುವಂತ ಆರೋಪವನ್ನು ಮಾಡಿದ್ರು. ಹಾಗಾಗಿ ಆತನ ಪರ ವಕೀಲರು ಮತ್ತು ಹೊರಗಿನ ವ್ಯಕ್ತಿಗಳು ಆ ಅಧಿಕಾರಿಯ ಮೇಲೆ ಗಂಭೀರವಾದಂತಹ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಆ ಅಧಿಕಾರಿ ದೂರುದಾರ ವ್ಯಕ್ತಿಗೆ ಒಂದು ರೀತಿಯ ಬೆದರಿಕೆಯನ್ನು ಹಾಕುವಂತ ಕೆಲಸವನ್ನು ಮಾಡಿದ್ರು ಎನ್ನುವಂತ ನಿಟ್ಟಿನಲ್ಲಿ ಒಂದು ಅಲಿಗೇಷನ್ ಕೂಡ ಮಾಡಿದ್ರು. ಸೊ ಇದೆಲ್ಲ ಆಗ್ತಾ ಇದೆ. ಮತ್ತು ಇನ್ನೊಂದು ಆರೋಪ ಇರ್ತಕ್ಕಂಥದ್ದು, ಸಂಜೆ ಇಲ್ಲಿಂದ ಆ ದೂರುದಾರ ವ್ಯಕ್ತಿ ಹೋದಾದ ಬಳಿಕ ಆತನಿಗೆ ಒಂದಿಷ್ಟು ತಲೆಗೆ ತುಂಬಲಾಗ್ತದೆ, ಒಂದಿಷ್ಟು ವಿಷಯಗಳನ್ನು ಫೀಡ್ ಮಾಡಲಾಗ್ತದೆ. ಅದಾದ ಬಳಿಕ ಆತ ಅಲ್ಲಿ ಫೀಡ್ ಮಾಡಿರ್ತಕ್ಕಂಥ ವಿಷಯವನ್ನು SIT ಅಧಿಕಾರಿಗಳ ಮುಂದೆ ಹೇಳ್ತಾ ಇದ್ದಾನೆ. ಸೊ ಅದು ತನಿಖೆ ಮೇಲೆ ಎಫೆಕ್ಟ್ ಆಗ್ತಿದೆ. ನಿಷ್ಪಕ್ಷಪಾತವಾಗಿ ತನಿಖೆಗೆ ಅದು ಆಗೋದಿಲ್ಲ ಎನ್ನುವ
ಎನ್ನುವಂತ ಆರೋಪ ಕೂಡ ಇದೆ. ಸೊ ಈ ನಿಟ್ಟಿನಲ್ಲಿ ಇವರು ಈ ಒಂದು ಸಲಹೆಯನ್ನು ನೀಡಿರ್ತಕ್ಕಂಥದ್ದು ಆ ವ್ಯಕ್ತಿಯನ್ನು ತಮ್ಮ ತನಿಖೆ ಯಾವಾಗ ಮುಗಿಯುತ್ತೆ ಅಲ್ಲಿವರೆಗೂ ಆತನನ್ನು ತಮ್ಮ ಸುಪರ್ದಿಗೆಯಲ್ಲೇ ಇರಿಸಿಕೊಳ್ಳಿ ಎನ್ನುವಂತ ಒಂದು ಒತ್ತಾಯವನ್ನು ಕೂಡ ಅವ್ರು ಮಾಡಿರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಪೃಥ್ವಿ ಹಾಗೆ ಅಶೋಕ್ ಇಬ್ಬರಿಗೂ ಕೂಡ. ಇನ್ನು ನಿನ್ನೆಯ